ಓಂ ನಮೋ ಭಗವತೆ ಮಹಾಭೂತಾಯ ನಮೋ ಭಗವತ್ಯೈ ಮಹಾವಿಭೂತಯೇ ನಮೋ ಭಗವತೆ ಸಂವತ್ಸರ ಪುರುಷಾಯ ಬ್ರಹ್ಮಣೆ ಬಾಧ್ವಾಯ ಚ ನಮೋ ವೇದ ಪುರುಷಾಯ ಗರುಡಾಯ ನಮಶ್ಛಂದಃ ಪುರುಷಾಯ ಶೇಷಾಯ ನಮಃ ಶರೀರ ಪುರುಷಾಯ ಶಿವಾಯ. ಶುಕಃ ಪರೀಕ್ಷಿತಮೇವ ಮಾಹ. ಹೇ ಭಾರತ, ತಸ್ಮಾತ್ ಸರ್ವಾತ್ಮ ಈಶ್ವರಃ ಭಗವಾನ್ ಹರಿಃ ಶ್ರೋತವ್ಯಃ ಕೀರ್ತಿತವ್ಯಃ ಸ್ಮರ್ತವ್ಯಶ್ಚ. ಶ್ರವಣೇನ ಕೀರ್ತನೇನ ಮನನೇನ ಚ ಅಭೀಷ್ಟಂ ಅಭಯಂ ಪ್ರಾಪ್ಯತೆ. ಜನ್ಮ ಖಲು ಸರ್ವೈರಪಿ ಪ್ರಾಪ್ತಂ. ಅಸ್ಯ ಜನ್ಮನಃ ಪರಃ ಲಾಭಃ ನಾರಾಯಣ ಸ್ಮೃತಿರೇವ ಮರಣಕಾಲೆ. ತತ್ವಜ್ಞಾನೇನ ಜ್ಞಾನ ಸಾಮಗ್ರಿ ಯಾ ಅಸ್ತಿ ತಸ್ಯಾಹ ಆಚರಣೇನ ಚ ಸ್ವಧರ್ಮ ಪರಿನಿಷ್ಠಯಾ ಚ ಅಯಂ ಜನ್ಮಲಾಭಃ ನಾರಾಯಣ ಸ್ಮೃತಿರೂಪಃ ಲಭ್ಯತೆ. ಯೇ ಮುನಯಃ ವಿಧಿನಿಷೇಧತಃ ನಿವೃತ್ತಾಃ ನೈರ್ಗುಣ್ಯಸ್ಥಾಃ ತಥಾಪಿ ತೇಪಿ ಗುಣಾನುಕಥನೆ ರಮಂತೆ. ಭಾಗವತಂ ನಾಮ ಇದಾಂ ಪುರಾಣಂ ಬ್ರಹ್ಮ ಸಂಹಿತಂ. ದ್ವಾಪರೆ ಆದೌ ಪಿತುಃ ದ್ವೈಪಾಯನಾತ್ ಅಹಂ ಇದಂ ಪುರಾಣಂ ಅಧ್ಯಗಚ್ಚಂ. ಯದ್ಯಪಿ ಅಹಂ ನೈರ್ಗುಣ್ಯೇ ಪರಿನಿಷ್ಠಿತಃ ತಥಾಪಿ ಉತ್ತಮಶ್ಲೋಕಸ್ಯ ಭಗವತಃ ಲೀಲಯಾ ಗೃಹೀತಚೇತಾಃ ಇದಮಾಖ್ಯಾನಂ ಪಿತುಃ ಬಾದರಾಯಣಾತ್ ಅಧ್ಯಗಮಂ. ತದೇವ ಆಖ್ಯಾನಂ ತೇಪ್ಯಹಂ ಅಭಿಧಾಸ್ಯಾಮಿ. ಭವಾಂಸ್ತು ಮಹಾಪೂರುಷಿಕಃ. ಶುಕಾಚಾರ್ಯ ಪರೀಕ್ಷಿತನಿಗೆ ಹೇಳಿದ, ಭಗವಂತನ ಕುರಿತಾದಂತಹ ಶ್ರವಣ ಮನನ ಧ್ಯಾನ ಏನಿದೆ ಇದು ಮುಕ್ತರಾದವರು ಕೂಡ ಮಾಡುವಂಥ ದೊಡ್ಡ ಒಂದು ಸಾಧನ. ಈ ಭಾಗವತ ಅನ್ನುವ ಪುರಾಣ ಏನಿದೆಯಲ್ಲ ಇದು ಬ್ರಹ್ಮ ಸಂಹಿತ. ವೇದಕ್ಕೆ ಸಮಾನವಾದದ್ದು. ನಮ್ಮ ತಂದೆ ವೇದವ್ಯಾಸ ಋಷಿಗಳಿಂದ ನಾನಿದನ್ನು ದ್ವಾಪರ ಯುಗದಲ್ಲಿ ಕೃಷ್ಣಾವತಾರಕ್ಕಿಂತ ಮುಂಚೆನೇ ದ್ವಾಪರ ಯುಗದ ಅಂತ್ಯ ಆಗುವುದಕ್ಕಿಂತ 600-700 ವರ್ಷದ ಹಿಂದೆನೇ ಅಧ್ಯಯನ ಮಾಡಿದೆ ಅಂತ ಈ 8ನೇ ಶ್ಲೋಕ ಹೇಳ್ತದೆ. ನಾವಿವತ್ತು ನೋಡಬೇಕಾದದ್ದು ದ್ವಿತೀಯ ಸ್ಕಂದದ 1ನೇ ಅಧ್ಯಾಯದ 8ನೇಯ ಶ್ಲೋಕ. ಅಧೀತವಾನ್ ದ್ವಾಪರಾದವು. ದ್ವಾಪರದ ಆದಿಯಲ್ಲಿ ನಾನು ಇದನ್ನು ವೇದವ್ಯಾಸರಿಂದ ಅಧ್ಯಯನ ಮಾಡಿದೆ ಅಂತ ಶುಕಾಚಾರ್ಯ ಹೇಳ್ತಿದ್ದಾನೆ. ದ್ವಾಪರ ಯುಗದ ಆದಿಯಲ್ಲಿ ಅಧ್ಯಯನ ಮಾಡುವುದು ಅಂದರೆ ದ್ವಾಪರ ಯುಗ ಒಟ್ಟಾರೆ 8 ಲಕ್ಷ ವರ್ಷ ಇರುವಂಥದ್ದು. 4 ಲಕ್ಷ ವರ್ಷ ಕಲಿಯುಗ, 8 ಲಕ್ಷ ವರ್ಷ ದ್ವಾಪರ, ಹೀಗೆ 43,20,000 ವರ್ಷ ಒಟ್ಟಾರೆ ಒಂದು ಮಹಾಯುಗ. ಅದರಲ್ಲಿ ದ್ವಾಪರ ಯುಗದ ಅವಧಿ 8 ಲಕ್ಷ. ಈ ಪರೀಕ್ಷಿತನಿಗೆ ಕಥೆಯನ್ನು ಈಗೇನು ಶುಕಾಚಾರ್ಯ ಹೇಳ್ತಿದ್ದಾರೆ ಇದು ಕಲಿಯುಗದಲ್ಲಿ ಹೇಳ್ತಿದ್ದಾರೆ. ಈ 28ನೇ ಕಲಿಯುಗದಲ್ಲೇ ಅವರು ಹೇಳಿದ ಕಥೆ ಇದು. ಹಾಗಾದರೆ ದ್ವಾಪರ ಯುಗದ ಆದಿಭಾಗದಲ್ಲಿ ನಾನು ಈ ಕಥೆಯನ್ನು ಹೇಳಿದೆ ಅಂದರೆ ಸುಮಾರು 8 ಲಕ್ಷ ವರ್ಷದ ಹಿಂದೆ ಈ ಕಥೆಯನ್ನು ಹೇಳಿದೆ, ಈ ಕಥೆಯನ್ನು ನಾನು ಅಧ್ಯಯನ ಮಾಡಿದೆ ಅಂತ ಆಗ್ತದೆ. ಹೇಳಿರುವುದು ಈ ಶುಕಾಚಾರ್ಯ
ಈಗ ಪರೀಕ್ಷಿತನಿಗೆ ಹೇಳುತ್ತಿರುವುದು 28ನೇ ಕಲಿಯುಗದಲ್ಲಿ ಆರಂಭದಲ್ಲಿ, ಅದನ್ನು ಒಪ್ಪೋಣ. ಸುಮಾರು 36 ವರ್ಷ ಕಲಿಯುಗದ ಪ್ರಾರಂಭ ಆದ ಮೇಲೆ 36 ವರ್ಷ ಪಾಂಡವರು ರಾಜ್ಯಭಾರ ಮಾಡಿದ್ದಾರೆ. ಅದಾದ್ಮೇಲೆ ಸುಮಾರು 35-40 ವರ್ಷ ಪರೀಕ್ಷಿತ ರಾಜ್ಯಭಾರ ಮಾಡಿದ್ದಾನೆ. ಅವನಿಗೆ ಅಂತ್ಯಕಾಲ ಬಂದಿದೆ. ಅಂತೂ ಕಲಿಯುಗ ಪ್ರಾರಂಭ ಆದಮೇಲೆ ಸುಮಾರು 70 ವರ್ಷದ ನಂತರ ಈ ಮಹಾಭಾಗವತದ ಆಖ್ಯಾನ ಶುಕಾಚಾರ್ಯರಿಂದ ಪರೀಕ್ಷಿತನಿಗೆ ನಡೆದಿದೆ. ಆದರೆ ನಾನು ಇದನ್ನು ಓದಿದ್ದು ದ್ವಾಪರಯುಗದ ಆದಿಭಾಗದಲ್ಲಿ, ಅಂದರೆ ಈ ಏನು ಹೇಳ್ತಿದ್ದಾರೆ ಇದಕ್ಕಿಂತ 8 ಲಕ್ಷದ ವರ್ಷದ ಹಿಂದೆ ಅಂತ ಅರ್ಥ ಆಗ್ತದೆ. ಅದಕ್ಕೆ ದ್ವಾಪರ ಆದವು ಅಂತಂದ್ರೆ ಅನೇಕ ಜನ ವ್ಯಾಖ್ಯಾನ ಮಾಡಿದ್ದು ಹೀಗಿದೆ. ದ್ವಾಪರ ಆದಿಹಿ ಯಶ ಸಹ ದ್ವಾಪರಾದಿಹಿ ಅಂತ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಅಂದರೆ ಯಶ್ಯ ಯಾವ ಕಲಿಯುಗಕ್ಕೆ ದ್ವಾಪರಯುಗವೇ ಆದಿಭಾಗ ಆಗಿದೆಯೋ ಅದು ದ್ವಾಪರಾದಿ ಅಂತ ಕೆಲವರ ವ್ಯಾಖ್ಯಾನ. ಆದ್ದರಿಂದ ಕಲಿಯುಗದಲ್ಲಿ ನಾನು ಇದನ್ನು ಅಧ್ಯಯನ ಮಾಡಿದೆ ಅಂತ ಹೇಳಿದಂತೆ ಆಗ್ತದೆ. ಹಾಗಾದರೆ ಈ ಭಾಗವತವನ್ನು ಶುಕಾಚಾರ್ಯರು ವೇದವ್ಯಾಸರಿಂದ ಅಧ್ಯಯನ ಮಾಡಿದ್ದು ಕಲಿಯುಗದಲ್ಲಿ ಅಂತ ಆಯ್ತು. ಕಲಿಯುಗ ಪ್ರಾರಂಭ ಆದ ಮೇಲೆ ಅಂತ ಹೇಳಿದಂಗೆ ಆಗ್ತದೆ. ಕೃಷ್ಣಾವತಾರವು ಎಲ್ಲವೂ ಪ್ರಾರಂಭ ಆದ ಮೇಲೆ ಇದನ್ನು ಅಧ್ಯಯನ ಮಾಡಿದ್ದಾರೆ ಅಂತ ಹೇಳಿದಂಗೆ ಆಗ್ತದೆ. ಇನ್ನು ವಿಶ್ವನಾಥರು ಮೊದಲಾದ ವ್ಯಾಖ್ಯಾನಕಾರರ ದೃಷ್ಟಿಯಿಂದ ದ್ವಾಪರ ಅಂದರೆ ದ್ವಾಪರ ಯುಗ ಅಂತ ಅಷ್ಟೇ ಅರ್ಥ ಇಟ್ಕೋಬಾರ್ದು. ದ್ವಾಪರ ಯುಗದ ಅವಸಾನ, ಅಂತ್ಯ, ಆ ಅಂತ್ಯವನ್ನೇ ಆದಿ ಅಂತ ಇಟ್ಕೊಳ್ಬೇಕು. ಈಗ ಮೊದಲು ಮತ್ತು ಆಮೇಲೆ ಅನ್ನೋದೇನಿದೆ, ನಾವು ಆ ಕಡೆಯಿಂದ ನೋಡಿದರೆ ಅದೇ ಮೊದಲಾಗಿ ಕಾಣಿಸ್ತದೆ, ಈ ಕಡೆಯಿಂದ ನೋಡಿದರೆ ಇದು ಮೊದಲಾಗಿ ಕಾಣಿಸ್ತದೆ. ಹೀಗೆಲ್ಲ ಅವರು ವ್ಯಾಖ್ಯಾನ ಮಾಡಿದಂತೆ ಕಾಣಿಸ್ತದೆ. ಅದಕ್ಕೆ ಏನು ಅರ್ಥ ಮಾಡಬೇಕು? ಆಚಾರ್ಯರು ದ್ವಾಪರೆ ಆದೌಚ ಕೃಷ್ಣಾವತಾರಾಪೇಕ್ಷೆಯ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗೆ ವ್ಯಾಸಶ್ಚಕ್ಷತ ವರ್ಷೀಯ ಧೃತರಾಷ್ಟ್ರಂ ಅಜೀಜನತ್ ಅಂತ ಸ್ಕಂದ ಪುರಾಣದ ಮಾತನ್ನು ಕೂಡ ಅಲ್ಲಿ ಉದ್ಧರಿಸಿದ್ದಾರೆ. ದ್ವಾಪರ ಯುಗದಲ್ಲೇ ಈ ಶುಕಾಚಾರ್ಯ ವೇದವ್ಯಾಸರಿಂದ ಹುಟ್ಟಿದ, ಮತ್ತೆ ಅಧ್ಯಯನ ಮಾಡಿದ್ದು ಆವಾಗಲೇ. ಆದರೆ ಆದವು ಅಂದರೆ ಕೃಷ್ಣಾವತಾರಕ್ಕಿಂತ ಮುಂಚೆ. ಆದಿ ಅಂದರೆ ಮೊದಲು ಅಂತ ಅರ್ಥ. ಕೃಷ್ಣಾವತಾರಕ್ಕಿಂತ ಮುಂಚೆ ಅಂತ ಅರ್ಥ ಆಗೋದು ಹೇಗೆ ಅಂದರೆ, ಈಗ ಪರೀಕ್ಷಿತ ಏನಿದ್ದಾನೆ, ಇವನ ತಂದೆ ಅಭಿಮನ್ಯು, ಅವನ ಹಿಂದಿನ ಪೀಳಿಗೆಯವರು ಅಂದರೆ ಪಾಂಡವರು ಮತ್ತು ಕೃಷ್ಣರು. ಪಾಂಡವರು ಮತ್ತು ಕೃಷ್ಣ ಇವರೆಲ್ಲ ಈ ಎಲ್ಲ ಪೀಳಿಗೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು, ಪಾಂಡವರು ಒಂದು ಪೀಳಿಗೆ, ಅವರ ಅಭಿಮನ್ಯು ಮತ್ತೊಂದು ಪೀಳಿಗೆ, ಅದರ ನಂತರದ ಪೀಳಿಗೆ ಪರೀಕ್ಷಿತ, ಈ ಎಲ್ಲ ಪೀಳಿಗೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇನ್ನೂ ಹಿಂದೆ ಈ ಕೃಷ್ಣಾವತಾರ, ಈ ಮೂರೂ ಪೀಳಿಗೆಗಳಿಗಿಂತ ಹಿಂದೆ, ಮುಖ್ಯವಾಗಿ ಕೃಷ್ಣಾವತಾರಕ್ಕಿಂತ ಮುಂಚೆನೇ ನಾನು ಇದನ್ನು ಅಧ್ಯಯನ ಮಾಡಿದ್ದೆ ಅಂತ ಆ ವೇದವ್ಯಾಸರ ಅಭಿಪ್ರಾಯವನ್ನು ಆಚಾರ್ಯರು ತೋರಿಸ್ತಾರೆ. ಏನು ಹೇಳ್ತದೆ ಸ್ಕಂದ ಪುರಾಣ? ಏನು ಹೇಳ್ತದೆ ಅಂದರೆ, ವ್ಯಾಸಶ್ಚಕ್ಷತ ವರ್ಷೀಯ, ವೇದವ್ಯಾಸರಿಗೆ 600 ವರ್ಷ ಆಗಿದ್ದಾಗ ಧೃತರಾಷ್ಟ್ರನನ್ನು ಹುಟ್ಟಿಸಿದರು ಅಂತ ಸ್ಕಂದ ಪುರಾಣದಲ್ಲಿ ಬರುವಂಥ ಮಾತು. ನಮಗೆ ಇದು ಗೊತ್ತಿದೆ. ಶಂತನುವಿನ ಮಗ ಭೀಷ್ಮ. ಶಂತನುವಿಗೆ ಗಂಗಾದೇವಿಯಲ್ಲಿ ಹುಟ್ಟಿದವನೇ ಭೀಷ್ಮ. ಆ ಶಂತನುವಿನ ಮತ್ತೊಬ್ಬಳು ಪತ್ನಿ, ಎರಡನೇ ಪತ್ನಿಯೇ ಸತ್ಯವತಿ. ಆ ಸತ್ಯವತಿಯಲ್ಲಿ ವಿಚಿತ್ರ ವಿದ್ಯಾ, ಚಿತ್ರಾಂಗದ ಮೊದಲಾದವರು ಹುಟ್ಟಿದರು ಶಂತನುವಿಗೆ. ಆ ಸತ್ಯವತಿಗೆ ಈ ಶಂತನುವಿನ ಜೊತೆ ಮದುವೆ ಆಗುವುದಕ್ಕಿಂತ ಮುಂಚೆ ಪರಾಶರರಿಂದ ವೇದವ್ಯಾಸರು ಹುಟ್ಟಿದರು. ಆ ವೇದವ್ಯಾಸರು ಹುಟ್ಟಿ 600 ವರ್ಷ ಆದಮೇಲೆ ಧೃತರಾಷ್ಟ್ರನನ್ನು ಹುಟ್ಟಿಸಿದರು. ಯಾಕೆಂದರೆ ಶಂತನುವಿನ ಮಕ್ಕಳಾದಂಥ ವಿಚಿತ್ರ ವೀರ್ಯ ಮತ್ತು ಚಿತ್ರಾಂಗದ ಇದ್ರಲ್ಲ, ಅವರಿಗೆ ಅಂಬಿಕಾ ಮತ್ತು ಅಂಬಾಲಿಕಾ ಅಂತ ಇಬ್ಬರು ಪತ್ನಿಯರಿದ್ರು. ಅದರಲ್ಲಿ ಆ ಚಿತ್ರಾಂಗದ ಮೊದಲೇ ಪ್ರಾಣ ಪರಿತ್ಯಾಗ ಮಾಡಿಬಿಟ್ಟಿದ್ದ, ಒಬ್ಬ ಗಂಧರ್ವನ ಜೊತೆ ಹೋರಾಟ ಮಾಡಿ. ಅವನಿಗೆ ಮದುವೆ ಆಗಿರಲಿಲ್ಲ. ವಿಚಿತ್ರ ವೀರ್ಯ ಅಂತ ಒಬ್ಬ ಏನಿದ್ದ, ಅವನಿಗೆ ಈ ಅಂಬಿಕಾ ಮತ್ತು ಅಂಬಾಲಿಕಾ ಅಂತ
ಇಬ್ಬರು ಪತ್ನಿಯರು. ನಾನು ಆವಾಗ ಹೇಳಿದ್ದು ಸ್ವಲ್ಪ ಪ್ರಮಾದದಿಂದ ಬೇರೆ ಹೇಳಿದೆ. ಅಂಬಿಕಾ ಮತ್ತು ಅಂಬಾಲಿಕಾ ಅನ್ನುವರೇ ಆ ವಿಚಿತ್ರ ವೀರ್ಯನ ಪತ್ನಿಯರು. ಅದರಲ್ಲಿ ಅಂಬಾಲಿಕೆಯ ಮಗನೇ ಧೃತರಾಷ್ಟ್ರ, ಅಂಬಿಕೆಯ ಮಗನೇ ಧೃತರಾಷ್ಟ್ರ, ಅಂಬಾಲಿಕೆಯ ಮಗನೇ ಪಾಂಡುರಾಜ. ಆದರೆ ವಿಚಿತ್ರ ವೀರ್ಯ ಸಣ್ಣ ವಯಸ್ಸಿಗೆ ತೀರ್ಕೊಂಡು ಬಿಟ್ಟ. ಹಾಗಾಗಿ ಅವನ ಪತ್ನಿಯರಲ್ಲಿ ಗರ್ಭಾಧಾನ ಮಾಡುವವರು ಯಾರೂ ಇಲ್ಲದಂತೆ ಆಗಿಬಿಟ್ಟಿದ್ರು. ಸತ್ಯವತಿಯ ಪ್ರಾರ್ಥನೆಯಂತೆ ವೇದವ್ಯಾಸರೇ ಅದನ್ನು ಮಾಡಬೇಕಾಯಿತು. ಭೀಷ್ಮರನ್ನೇ ಪ್ರಾರ್ಥಿಸಿದ್ದು ಸತ್ಯವತಿ. ಆದರೆ ನಾನು ಆಜನ್ಮ ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಅವ್ರು ಪ್ರತಿಜ್ಞೆ ಮಾಡಿದ್ರಿಂದ ಈ ಗರ್ಭಾಧಾನಕ್ಕೆ ಅವ್ರು ಒಪ್ಪಲಿಲ್ಲ. ಆ ವಿಚಿತ್ರ ವೀರ್ಯನಿಗೆ ಹಿರಿಯ ಸಹೋದರರೇ ಭೀಷ್ಮ, ಆದರೆ ಭೀಷ್ಮ ಅದನ್ನು ಒಪ್ಪಲಿಲ್ಲ. ವೇದವ್ಯಾಸರು ಕೂಡ ಮತ್ತೊಬ್ಬ ಸಹೋದರನೇ. ಗಂಡನ ಸಹೋದರರ ಮೂಲಕ ನಿಯೋಗ ಮಾಡಿಸ್ಕೊಳ್ಳೋದು ಆಗ ರೂಢಿಯಲ್ಲಿತ್ತು. ಅದರಂತೆ ಆ ವ್ಯಾಸರೇ ಈ ನಿಯೋಗದ ಮೂಲಕ ಧೃತರಾಷ್ಟ್ರ ಮತ್ತು ಪಾಂಡು ಮಹಾರಾಜನನ್ನು ಹುಟ್ಟಿಸಿದರು. ಅದು ಮೊದಲು ಹುಟ್ಟಿದ್ದು ಧೃತರಾಷ್ಟ್ರ. ಆವಾಗ ಈ ವ್ಯಾಸರಿಗೆ 600 ವರ್ಷ ಆಗಿತ್ತು. ಭೀಷ್ಮನಿಗೂ ಕೂಡ ಹೆಚ್ಚು ಕಡಿಮೆ ಅದೇ ವಯಸ್ಸಿತ್ತು. ಆ ಭೀಷ್ಮನ ಕಥೆಯನ್ನು ನಾವು ಹಿಂದೆ ಮಹಾಭಾರತದಲ್ಲೆಲ್ಲ ಕೇಳಿದ್ದೇವೆ. ಸುದೀರ್ಘ ಕಾಲ, ಸುಮಾರು 500 ವರ್ಷದ ಕಾಲ ವಿದ್ಯಾಭ್ಯಾಸನೇ ಮಾಡಿದ್ದ ಈ ಭೀಷ್ಮ. ಬೃಹಸ್ಪತಿ, ಶುಕ್ರಾಚಾರ್ಯ, ಪರಶುರಾಮ ಇವರೆಲ್ಲರ ಬಳಿಯಲ್ಲಿ. ಹೀಗೆ ಆ ವ್ಯಾಸರಿಗೆ 600 ವರ್ಷ ಆಗಿದ್ದಾಗ ಧೃತರಾಷ್ಟ್ರ ಹುಟ್ಟಿದ್ದ. ಆ ಧೃತರಾಷ್ಟ್ರನ ಮಕ್ಕಳೇ ಕೌರವರು ಮತ್ತು ಪಾಂಡವರು, ಮಕ್ಕಳ ಸಮಾನ ಪಾಂಡವರು. ಧೃತರಾಷ್ಟ್ರನಿಗೂ ಈ ಕೌರವ ಪಾಂಡವರಿಗೂ ಸುಮಾರು 30 ವರ್ಷದ ಅಂತರ ಇದೆ ಅಂತ ನಾವು ಇಟ್ಕೊಳ್ಬಹುದು. ಆದ್ದರಿಂದ ವ್ಯಾಸರ ಮೊಮ್ಮಕ್ಕಳು ಈ ಕೌರವ ಪಾಂಡವರು. ಪಾಂಡವರ ಮಗನೇ ಅಭಿಮನ್ಯು, ಅಭಿಮನ್ಯುವಿನ ಮಗನೇ ಪರೀಕ್ಷಿತ್. ಇದಿಷ್ಟು ಆ ಜೀವನದ ಅವರೆಲ್ಲರ ಹುಟ್ಟಿನ ಕ್ರಮ. ವ್ಯಾಸರು ಧೃತರಾಷ್ಟ್ರನನ್ನು ಹುಟ್ಟಿಸುವಾಗ 600 ವರ್ಷ ಆಗಿತ್ತು. ಈಗ ಪರೀಕ್ಷಿತನಿಗೆ, ಆ ಪಾಂಡವರ ಮೊಮ್ಮಗನಾದಂಥ ಪರೀಕ್ಷಿತನಿಗೆ ಶುಕಾಚಾರ್ಯ ಕಥೆಯನ್ನು ಹೇಳುವಾಗ ಈ ಕಥೆಯನ್ನು ಯಾಕೆ ಹೇಳಿದ್ದಾರೆ ಅಂದರೆ, ಕೃಷ್ಣಾವತಾರ ಆಗುವುದಕ್ಕಿಂತ ಮುಂಚೆನೇ ಈ ಭಾಗವತದ ಕಥೆಯನ್ನು ವೇದವ್ಯಾಸರು ರಚನೆ ಮಾಡಿದ್ರು. ಅದನ್ನು ತನ್ನ ಮಗನಿಗೆ ಅಧ್ಯಯನ ಮಾಡಿಸಿದ್ರು ಕೂಡ. ಹೀಗೆ ಅದನ್ನು ಮುಂಚೆ ಹೇಳಬೇಕಾಗಿದೆ. ವೇದವ್ಯಾಸರ ಮಹಿಮೆಯನ್ನು ಹೇಳಬೇಕಾಗಿದೆ, ಹಾಗೆ ಶುಕಾಚಾರ್ಯನ ಮಹಿಮೆಯನ್ನು ಕೂಡ ಹೇಳಬೇಕಾಗಿದೆ. ಅದಕ್ಕಾಗಿ ಈ ಕಥೆಯನ್ನು ಹೇಳಿದರು. ಹೀಗೆ ಮೊದಲೇ ಅಧ್ಯಯನ ಮಾಡಿಬಿಟ್ಟಿದ್ದ. ಅದನ್ನು ಯಾರಿಗಾದರೂ ತನ್ನ ಆಪ್ತರಾದಂಥವ್ರಿಗೆ ಅವನು ಭಾಗವತ ಪ್ರವಚನ ಮಾಡಿದ್ದಿರಬಹುದು, ಯಾರಿಗೆ ಮಾಡಿದ್ದ ಅಂತ ಗೊತ್ತಿಲ್ಲ. ಈಗಂತೂ ಪರೀಕ್ಷಿತನಿಗೆ ಆ ಭಾಗವತದ ಪ್ರವಚನ ಮಾಡಲಿಕ್ಕೆ ಅವನು ತೊಡಗಿದ್ದಾನೆ. ಸರಿ, ಇಲ್ಲಿ ದ್ವಾಪರಾದವು ಅಂತಿದೆಯಲ್ಲ, ಅದಕ್ಕೆ ಏನು ವಿಗ್ರಹ ಮಾಡಬೇಕು ಅಂತ ಒಂದು ಜಿಜ್ಞಾಸೆ. ಈಗ ದ್ವಾಪರ ಆದಿ ಸಹ ದ್ವಾಪರಾದಿ, ದ್ವಾಪರ ಯುಗ ಯಾವುದಕ್ಕೆ ಆದಿ ಭಾಗವೋ ಅದು ದ್ವಾಪರಾದಿ ಅಂದರೆ ಕಲಿಯುಗ ಅಂತ ಅರ್ಥ ಮಾಡಿದ್ದಾರೆ ಬೇರೆ ವ್ಯಾಖ್ಯಾನಕಾರರು. ಆದರೆ ನಮ್ಮ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ದ್ವಾಪರೇ ಆದವು, ದ್ವಾಪರ ಯುಗದಲ್ಲಿ, ಅದರಲ್ಲೂ ಆದಿಯಲ್ಲಿ ಅಂದರೆ ಕೃಷ್ಣಾವತಾರಕ್ಕಿಂತ ಮುಂಚೆ ಅಂತ ಇಷ್ಟ ಅರ್ಥ ಆಗಬೇಕಾಗಿದೆ. ಆದ್ದರಿಂದ ದ್ವಾಪರೇ ಆದವು ಸಪ್ತಮಿ ತತ್ಪುರುಷ ಸಮಾಸ ಮಾಡಬಹುದು. ಅದನ್ನು ಆಚಾರ್ಯರು ತೋರಿಸಿದ್ದಾರೆ. ದ್ವಾಪರೇ ಆದಿ ದ್ವಾಪರಾದಿ ತಸ್ಮಿನ್ ದ್ವಾಪರಾದಿ ಅಂತ ಸಪ್ತಮಿ ತತ್ಪುರುಷ ಮಾಡಬಹುದು. ಆದರೆ ಅದಕ್ಕಿಂತ ಕೆಲವು ಬೇರೆ ಉತ್ತಮ ವಿಧಾನಗಳಿವೆ. ಅದನ್ನು ಕೂಡ ನಾವೀಗ ಗಮನಿಸಬೇಕು. ಅದನ್ನು ಪುರಾಣಿಕಾಚಾರ್ಯರು ತಮ್ಮ ಕನ್ನಡ ಅನುವಾದದಲ್ಲಿ ಬರೆದಿದ್ದಾರೆ. ಬೇರೆ ವ್ಯಾಖ್ಯಾನಕಾರರು ಕೂಡ ಅದನ್ನು ಹೇಳಿದ್ದಾರೆ. ದ್ವಾಪರ ಆದವು ಅಂತ ಏನಿದೆಯಲ್ಲ, ಅದು 2 ಪದ, ದ್ವಾಪರೆ ಮತ್ತು ಆದವು ಅಂತ. ದ್ವಾಪರೆ ಅಂತ ಸಪ್ತಮಿ ವಿಭಕ್ತಿ ಅಲ್ಲಿದೆ, ಆದರೆ ಇದ್ದದ್ದು ಹೊರಟೋಗಿದೆ ಅಷ್ಟೆ, ಸಪ್ತಮಿ ವಿಭಕ್ತಿ ಲುಪ್ತ ಆಗಿದೆ ಅಷ್ಟೆ. ಆದ್ದರಿಂದ ದ್ವಾಪರ ಪ್ಲಸ್ ಆದವು ದ್ವಾಪರ ಆದವು ಅಂತಾಗಿದೆ. ಹೀಗೆ ಸಪ್ತಮಿ ವಿಭಕ್ತಿಯನ್ನು ಹೇಳಬೇಕಾಗಿತ್ತು, ಆದರೂ ಹೇಳಲಿಲ್ಲ. ಸಪ್ತಮಿ ವಿಭಕ್ತಿ ಲೋಪ ಆಗಿರುವುದೇನಿದೆ ಅದು ನಮ್ಮ ಲೌಕಿಕ ಸಂಸ್ಕೃತಕ್ಕೆ ಹೊಂದಾಣಿಕೆ ಆಗುವಂಥದ್ದಲ್ಲ. ಆದರೂ ಕೂಡ ಆರ್ಷ ಪ್ರಯೋಗ, ವೈದಿಕ ಪ್ರಯೋಗಗಳಲ್ಲಿ ಆ ಥರ
ವಿಭಕ್ತಿ ಹೇಳಬೇಕಾದಲ್ಲಿ ಕೂಡ ಲುಪ್ತ ಮಾಡಿಬಿಡ್ತಾರೆ. ಅದರಿಂದ ದ್ವಾಪರೇ ಅಂತ ಸಪ್ತಮಿ ವಿಭಕ್ತಿ ಹೊರಟೋಗಿದೆ, ದ್ವಾಪರ ಅಂತ ಮಾತ್ರ ಉಳಿದಿದೆ. ಮುಂದೆ ಆದವು, ದ್ವಾಪರ ಪ್ಲಸ್ ಆದವು ಸವರ್ಣ ದೀರ್ಘ ಸಂಧಿಯಾಗಿ ದ್ವಾಪರ ಆದವು ಅಂತ ಆಗಿದೆ. ಇನ್ನು ದ್ವಾಪರೇಚ ಆದವು ಚ ಅಂತ ಒಂದು ತಾತ್ಪರ್ಯ ಪಾಠ ಇದೆ. ಅದನ್ನ ಗೋವಿಂದಾಚಾರ್ಯರು ಅದೇ ಪಾಠವನ್ನು ಪರಿಗ್ರಹ ಮಾಡಿದ್ದಾರೆ. ಋಷಿಕೇಶ ತೀರ್ಥರ ಹಸ್ತಪ್ರತಿಗೆ ಅನುಗುಣವಾಗಿ ಅಥವಾ ಆ ಕೋಶಕ್ಕೆ ಅನುಗುಣವಾಗಿ ಅನಂತರದವರು ಬರೆದಿರುವಂತಹ ಪಾಠಗಳಿಗೆ ಅನುಸಾರವಾಗಿ ದ್ವಾಪರೇಚ ಆದೌಚ ಕೃಷ್ಣಾವತಾರಾಪೇಕ್ಷೆಯ ಹೀಗೆ ಬರೆದಿದ್ದಾರೆ. ಇಲ್ಲಿ 3 ಪಕ್ಷಗಳಿವೆ ಅಂತ ಗೋವಿಂದಾಚಾರ್ಯ ಬರೆದಿದ್ದಾರೆ. ದ್ವಾಪರೇ ಆದವು ಅಂತ ಹೀಗಿದೆಯಲ್ಲ ಶ್ಲೋಕದಲ್ಲಿ, ಸಪ್ತಮಿ ವಿಭಕ್ತಿಯಲ್ಲಿತ್ತು. ದ್ವಾಪರೇ ಅದಕ್ಕೆ ಆದವು ಅಂತಿದ್ದಾಗ ಅಲ್ಲಿ ಅಯಾದಿ ಸಂಧಿ ಏರ್ಪಟ್ಟಿದೆ. ದ್ವಾಪರ ಯಾದವು ಅಂತ ಆಗ್ತದೆ ಅಯಾದಿ ಸಂಧಿ ಅಥವಾ ಯಾಂತಾದೇಶ ವಾಂತಾದೇಶ ಸಂಧಿ ಆದರೆ. ಮುಂದೆ ಲೋಪಶಾಕಲ್ಯಸ್ಯ ಅನ್ನೋ ಸೂತ್ರದಿಂದ ಅದಕ್ಕೆ ಲೋಪ ಆಗ್ತದೆ ಯಕಾರಕ್ಕೆ. ಆವಾಗ ದ್ವಾಪರ ಆದವು ಅಂತ ಹೀಗಾಗ್ತದೆ. ದ್ವಾಪರ ಆದವು ಅಂತಾದ್ಮೇಲೆ ಮತ್ತೊಂದು ಬಾರಿ ಸಂಧಿ ಆಗ್ತದೆ. ಅದು ಸಂಧಿಗರ್ಭ ಸಂಧಿ ಅಂತ ಹೀಗೆಲ್ಲ ಹೇಳ್ತಾರೆ, ಪುನಃಸಂಧಿ ಅಂತಲೂ ಹೇಳ್ತಾರೆ. ಲೌಕಿಕ ವ್ಯಾಕರಣದಲ್ಲಿ ನಾವು ನೋಡುವ ವ್ಯಾಕರಣದಲ್ಲಿ ನಮ್ಮ ಪ್ರಯೋಗಗಳಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಆದರೆ ಪ್ರಾಚೀನ ವ್ಯಾಕರಣದಲ್ಲಿ ಅದಕ್ಕೊಂದಿಷ್ಟು ಅವಕಾಶ ಇತ್ತು. ಸಾರಸ್ವತ ವ್ಯಾಕರಣದಲ್ಲಿ, ಇತ್ತೀಚಿನ ಸಾರಸ್ವತ ವ್ಯಾಕರಣದಲ್ಲಿ ಕೂಡ ಅದಕ್ಕೆ ಅವಕಾಶ ಇದೆ. ಅದು ಹೇಗೆಂದರೆ ಶಿರೋಪಧಾನಂ ಅಂತ. ಶಿರಸ್ ಅಂದರೆ ತಲೆ, ಅದು ಸಕಾರ ಅಂತ ಶಬ್ದ. ಶಿರಸ್ ಸಕಾರಕ್ಕೆ ರಕಾರ ಬಂದು ಅದಕ್ಕೆ ಉಕಾರ ಬರ್ತದೆ, ಶಿರೋ ಅಂತ ಆಗ್ತದೆ. ಮುಂದೆ ಉಪಧಾನ ಅಂದರೆ ತಲೆದೆಂಬು, ಒಂದೇನೋ ಲೋಡು, ನಾವು ತಲೆಗೆ ಇಟ್ಕೊಳ್ಳುವಂಥ ಲೋಡು, ಹೀಗೆಲ್ಲ. ಶಿರಸ್ ಎಂಬಲ್ಲಿ ಸಕ್ಕೆ ರ ಬಂದು ಅದಕ್ಕೆ ಊ ಬಂದು ಶಿರೋ ಅಂತಾಗಿದೆ. ಅಲ್ಲೇ ಒಂದು ವಿಸರ್ಗ ಸಂಧಿ ಆಗಿದೆ. ಅದರ ಮುಂದೆ ಉಪಧಾನ ಅಂತಿದೆ. ನಾನು ಆ ಸಕಾರಕ್ಕೆ ರಕಾರ ಉಕಾರ ಇದನ್ನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿರಬಹುದು. ಶಿರ ಪ್ಲಸ್ ಉಪಧಾನಂ ಅದನ್ನು ಈಗಿನ ವ್ಯಾಕರಣದ ನಿಯಮಕ್ಕೆ ಅನುಸಾರವಾಗಿ ಶಿರ ಉಪಧಾನಂ ಅಂತ ಹೇಳಬೇಕು. ಯಾಕಂದ್ರೆ ಅದು ಅಕಾರ ಅಂತ ಶಬ್ದ ಅಲ್ಲ, ಅದು ಸಕಾರ ಅಂತ ಶಬ್ದ. ಆದ್ರಿಂದ ಶಿರೋನಾಮ ಅಂತ ಏನಿರ್ತದಲ್ಲ, ಅಲ್ಲಿ ನ ಅನ್ನೋದು ವ್ಯಂಜನ ಆದ್ರಿಂದ ಶಿರೋನಾಮ ಅಂತ ಹೇಳುವುದು ಸರಿ. ಆದರೆ ಶಿರ ಉಪಧಾನ ಅಂತನಲ್ಲಿ ಉಪಧಾನ ಅನ್ನೋದು ಸ್ವರ ಆದ್ರಿಂದ ಶಿರ ಉಪಧಾನಂ ಅಂತ ಹೇಳಬೇಕಾಗ್ತದೆ. ಇನ್ನೊಂದು ಸಹಸ್ರಪಾದಾಕ್ಷಿ ಶಿರೋರುಬಾಹವೇ ಅಂತಿದೆ. ಅದನ್ನು ಕೂಡ ಉದಾಹರಣೆಯನ್ನು ನಾವು ತಗೊಳ್ಬೋದು. ಶಿರೋರುಬಾಹವೇ, ಶಿರಸ್ಸು, ಅಲ್ಲೆಲ್ಲ ದ್ವಂದ್ವ ಸಂಧಿ ಇದೆ. ಶಿರಾಂಸಿಚ ಉರುಬಾಹವಶ್ಚ, ಶ್ರೇಷ್ಠವಾದ ಬಾಹುಗಳು ಅಂತ ಹೀಗೆಲ್ಲ. ಸಾವಿರಾರು ತಲೆಗಳಿದ್ದವನು, ಪಾದಗಳಿದ್ದವನು, ಕಣ್ಗಳಿದ್ದವನು, ಮತ್ತೆ ಬಾಹುಗಳಿದ್ದವನು ಅಂತ ಹೀಗೆ ಅದಕ್ಕೆ ಅರ್ಥ. ಶಿರ ಉರು ಬಾಹವೇ ಅಂತ ಆಗಬೇಕು. ಶಿರಸ್ ಶಬ್ದವು ಕೂಡ ಸಕಾರ ಅಂತ ಆದ್ದರಿಂದ ಅಲ್ಲಿ ಗುಣಸಂಧಿ ಆಗಲಿಕ್ಕೆ ಅವಕಾಶ ಇಲ್ಲ. ಆದರೆ ಆ ಶಿರಸ್ ಅಂದ್ಮೇಲೆ ಸಕಾರಕ್ಕೆ ಲೋಪ ಆದ ಮೇಲೆ ಶಿರ ಪ್ಲಸ್ ಉರುಬಾಹವೇ, ಅಲ್ಲಿ ಗುಣಸಂಧಿಯಾಗಿ ಶಿರೋರುಬಾಹವೇ ಅಂತ ಆಗ್ತದೆ. ಹಾಗೆ ಶಿರೋಪಧಾನಂ ಅಂತಲೂ ಆಗ್ತದೆ. ಇವಕ್ಕೆಲ್ಲ ಸಂಧಿಗರ್ಭ ಸಂಧಿ ಅಂತಂತಾರೆ. ಈಗಿನ ವ್ಯಾಕರಣದ ಪ್ರಕಾರ ಅವುಗಳಿಗೆ ಅವಕಾಶ ಇಲ್ಲ. ಆದರೆ ಇಂಥ ಕೆಲವು ಅಪರೂಪದ ಆರ್ಷ ಪ್ರಯೋಗಗಳಲ್ಲಿ ಅದಕ್ಕೆ ಅವಕಾಶ ಇರ್ತದೆ. ಶಿರೋರುಬಾಹವೇ ಇದ್ದಂತೆ, ಶಿರೋಪಧಾನಂ ಅಂತಿದ್ದಂತೆ, ದ್ವಾಪರ ಅಂತನಲ್ಲಿ ಸಪ್ತಮಿ ವಿಭಕ್ತಿ ಇದೆ, ಅಯಾದಿ ಸಂಧಿಯಾಗಿದೆ, ಯಕಾರಕ್ಕೆ ಲೋಪವಾಗಿದೆ. ಅದಾದಮೇಲೆ ಮತ್ತೆ ಸವರ್ಣ ದೀರ್ಘ ಸಂಧಿ ಏರ್ಪಟ್ಟಿದೆ. ಸವರ್ಣ ದೀರ್ಘ ಸಂಧಿ ಏರ್ಪಟ್ಟು ದ್ವಾಪರಾದವು ಅಂತ ಹೀಗಾಗಿದೆ. ಹೀಗೆ ಅಲ್ಲಿ ಸಪ್ತಮಿ ವಿಭಕ್ತಿ ಇದ್ದೇ ಇದೆ. ಅದು ಲುಪ್ತವಾದ ಪ್ರಸಂಗ ಏನಲ್ಲ. ಅದಕ್ಕೆ ಅರ್ಥ ಮಾತ್ರ ದ್ವಾಪರ ಯುಗದಲ್ಲಿ ಮತ್ತು ಆದಿಯಲ್ಲಿ ಅಂತ ಅರ್ಥ. ಅನಂತ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ ದ್ವಾಪರಸ್ಯ ಆದಿ ದ್ವಾಪರಾದಿ ಅಂತ ಷಷ್ಠಿ ತತ್ಪುರುಷ ಮಾಡಿದ್ದಾರೆ. ಯಾದವೇಂದ್ರ ತೀರ್ಥರು ಅಂತ ನಾವು ಅನೇಕ ಬಾರಿ ನೋಡ್ತಿದ್ದೀವಿ. ಅದು ಒಂದಿದೆ. ದ್ವಾಪರಂಚ ಆದಿಶ್ಚ ದ್ವಾಪರಾದಿ ತಯೋ ದ್ವಾಪರಾದ್ಯೋ
ವಚನ ವ್ಯತ್ಯಾಸೇನ ದ್ವಾಪರಾದವು ಅಂತ. ದ್ವಾಪರ ಯುಗ ಇದೇ ದ್ವಂದ್ವ ಸಮಾಸ ಮಾಡಿದ್ದಾರೆ. ದ್ವಾಪರಂಚ ಆದಿಶ್ಚ ದ್ವಾಪರಾದಿ ಅಂತ ಆಗ್ತದೆ. ಪ್ರಥಮ ವಿಭಕ್ತಿ ದ್ವಿವಚನ. ತಯೋಹೋ ದ್ವಾಪರಾದ್ಯೋಹೋ ಅಂತ ಹೀಗಾಗಬೇಕು. ಸಪ್ತಮಿ ವಿಭಕ್ತಿ ದ್ವಿವಚನ ಆಗುವುದು ಹೋಗಿ ಸಪ್ತಮಿ ವಿಭಕ್ತಿ ಏಕವಚನ ಆಗಿದೆ ಅಷ್ಟೆ. ಈ ವಚನಗಳನ್ನು ವ್ಯತ್ಯಾಸ ಮಾಡ್ತಿರ್ತಾರೆ ಕೆಲವು ಬಾರಿ ಪಾಣಿನಿಯ ವ್ಯಾಕರಣದಲ್ಲಿ, ಈ ಪ್ರಾಚೀನ ವ್ಯಾಕರಣದಲ್ಲಿ. ಹೀಗೆ ದ್ವಾಪರಾದವು ಅಂತ ಇನ್ನೊಂದು ರೂಪ. ಇದು ಯಾದವೇಂದ್ರ ತೀರ್ಥರಿಗೆ ಸಮ್ಮತವಾದದ್ದು. ಅಂತೂ ಹೀಗೆ 2-3 ಪಕ್ಷಗಳನ್ನು ಮಾಡ್ತಾರೆ. ಗೋವಿಂದಾಚಾರ್ಯ ಇಟ್ಕೊಂಡ ಪಾಠದಲ್ಲಿ ದ್ವಾಪರೇ ಚ ಆದೌ ಚ ಅಂತ 2 ಚಕಾರಗಳು. ಪ್ರಚಲಿತ ಪಾಠದಲ್ಲಿ ದ್ವಾಪರೇ ಆದೌ ಚ ಅಂತ ಒಂದೇ ಚಕಾರ. ಇದು ಅದರ ಅರ್ಥ. ದ್ವಾಪರ ಯುಗದಲ್ಲಿ ಕೃಷ್ಣಾವತಾರಕ್ಕಿಂತ ಮುಂಚೆ ನಾನು ಇದನ್ನು ಅಧ್ಯಯನ ಮಾಡಿದೆ ಅಂತ ಆ ಶುಕಾಚಾರ್ಯ ಪರೀಕ್ಷಿತನಿಗೆ ಹೇಳ್ತಿದ್ದಾನೆ. ಅಂತೂ ಭಾಗವತವನ್ನು ಅಧ್ಯಯನ ಮಾಡಿ 6 ವರ್ಷಗಳಾಗಿದೆ, 600 ವರ್ಷಗಳಾಗಿವೆ. ಅಷ್ಟು ದೀರ್ಘಕಾಲ ಅವನು ಬರೀ ಅಧ್ಯಯನ ಮಾಡಿದ್ದಲ್ಲ, ಅದನ್ನು ಮನನಕ್ಕೂ ಒಳಪಡಿಸಿರ್ತಾನೆ. ಭಾಗವತ ಅನ್ನೋದು ಒಂದು ದೊಡ್ಡ ಶಾಸ್ತ್ರ, ಅನೇಕ ಮಂತ್ರಗಳನ್ನು ಒಳಗೊಂಡದ್ದು. ಅಷ್ಟು ದೀರ್ಘಕಾಲ ಅವನ ಮನಸ್ಸಿನಲ್ಲಿರುವುದರಿಂದ ಸುದೀರ್ಘವಾದ ಪುರಶ್ಚರಣ ಮತ್ತು ಮನನಕ್ಕೆ ಅದು ಒಳಪಟ್ಟಿದೆ. ಭಾಗವತದಲ್ಲಿ ಅವನಿಗೊಂದು ಸಿದ್ಧಿ ಬಂದಿದೆ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಶುಕಂ ತಮಾಶು ಪ್ರವಿವೇಶ ವಾಯು ವ್ಯಾಸಸ್ಯ ಸೇವಾರ್ಥ ಮತಾಸ್ಯ ಸರ್ವಂ. ಶುಕನಲ್ಲಿ ವಾಯು ಪ್ರವಿಷ್ಟನಾದ, ಅದು ವೇದವ್ಯಾಸರ ಸೇವೆಗಾಗಿ. ಜ್ಞಾನಂ ತದೌ ಸರ್ವವೇದಾನ್ ಸಭಾರತಂ ಭಾಗವತಂ ಪುರಾಣಂ. ಅವನಿಗೆ ಎಲ್ಲ ಜ್ಞಾನವನ್ನು ವೇದವ್ಯಾಸರು ಉಪದೇಶ ಮಾಡಿದರು, ಸರ್ವ ವೇದಗಳನ್ನು ಉಪದೇಶ ಮಾಡಿದರು, ಭಾರತವನ್ನು ಭಾಗವತವನ್ನು ಉಪದೇಶ ಮಾಡಿದರು ಅಂತ. ಸುದೀರ್ಘಕಾಲ ನಮ್ಮಲ್ಲಿ ಒಂದು 10-20 ವರ್ಷ ಅಧ್ಯಯನ ಮಾಡಿದ ಮೇಲೆ ಪಾಠಕ್ಕೆ ನಾವು ಕೂತ್ಕೊಂಡ್ರೆ, ಯಾರಿಗಾರು ಪಾಠ ಹೇಳ್ತೀವಿ ಅಂತ ಕೂತ್ರೆ ಇನ್ನೂ ಪಕ್ವತೆ ಬಂದಿರೋದಿಲ್ಲ. ಅಧ್ಯಯನ ಆದ ಮೇಲೆ ಎಷ್ಟೆಷ್ಟು ದೀರ್ಘಕಾಲ ಕಳೀತದ ಅಷ್ಟಷ್ಟು ಹೆಚ್ಚು ಪಕ್ವತೆ ಬರ್ತದೆ ಪಾಠಕನಿಗೆ. ಅದರಿಂದ ಶ್ರೋತೃಗಳಿಗೆ ಉಪಯುಕ್ತ ಆಗ್ತದೆ. ಹಾಗೆ ಒಂದು ಸಂಸ್ಕೃತ ಸುಭಾಷಿತವೇ ಇದೆ, ನನಗದು ಯಾವಾಗಲೂ ಮನಸ್ಸಿನಲ್ಲಿ ನಾಟಿದಂತಿದೆ. ಆಚಾರ್ಯಾತ್ ಪಾದಮಾಧತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ವ್ಯಾಖ್ಯಾನ ಕೌಶಲಾತ್ ಅಥವಾ ಪಾದಂ ಕಾಲಕ್ರಮೇಣತು ಅಂತ. ಯಾವುದೇ ಒಬ್ಬ ಶಿಷ್ಯ ತನ್ನ ಗುರುವಿನಿಂದ ಪಾದಮಾಧತ್ತೆ, ಒಂದು ಕಾಲುಭಾಗ ವಿದ್ಯೆಯನ್ನು ಮಾತ್ರ ಕಲಿತಾನೆ. ಇನ್ನು ಕಾಲುಭಾಗ ವಿದ್ಯೆಯನ್ನು ತನ್ನ ಬುದ್ಧಿಶಕ್ತಿಯಿಂದ ಕಲಿಬೇಕಾಗ್ತದೆ. ಪಾದಂ ಸಬ್ರಹ್ಮಚಾರಿಭ್ಯ, ಇನ್ನು ಕಾಲುಭಾಗವನ್ನು ತನ್ನ ಸಹಾಧ್ಯಾಯಿಗಳ ಮೂಲಕ ಪರಸ್ಪರ ಚರ್ಚೆ ಮನನ ಇತ್ಯಾದಿಗಳ ಮೂಲಕ ಕಲಿಬೇಕಾಗ್ತದೆ. ಪಾದಂ, ಇನ್ನು ಕೊನೆಯದೊಂದೇನಿದೆ ಅದು ವ್ಯಾಖ್ಯಾನ ಕೌಶಲ. ತಾನೇ ಪಾಠ ಹೇಳಲಿಕ್ಕೆ ಕೂತಾಗ ಅಲ್ಲಿರುವ ಅಸ್ಪಷ್ಟತೆಗಳು ಗೊಂದಲಗಳೆಲ್ಲ ಪರಿಹಾರ ಕಾಣ್ತವೆ. ಅಂತೂ ವಿದ್ಯೆ ಪರಿಪೂರ್ಣ ಆಗುವುದು ತಾನು ಪಾಠ ಹೇಳಲಿಕ್ಕೆ ಕೂತಾಗ. ಅಲ್ಲೇ ಪಾದಂ ಕಾಲಕ್ರಮೇಣತು ಅಂತ. ಶಾಸ್ತ್ರದಲ್ಲಿ ನಮಗೆ ಪ್ರವೇಶ ಸಿಕ್ಕ ಮೇಲೆ, ಅರ್ಥಾತ್ ಒಂದು ಉಪನಯನ ಆದಮೇಲೆ ಶಾಸ್ತ್ರ ಪ್ರವೇಶ ಸಿಗ್ತದೆ ಅಂತ ಇಟ್ಕೊಂಡ್ರೆ, ಅದಾದಮೇಲೆ ಸುಮಾರು 12 ವರ್ಷ ಕಾಲ ವಿದ್ಯಾಭ್ಯಾಸ ನಾವು ಮಾಡ್ತೀವಿ ಅಂತ ಇಟ್ಕೊಂಡ್ರೆ, 20-22ನೇ ವಯಸ್ಸಿಗೂ ಅಧ್ಯಯನ ಮಾಡಿ ಮುಗಿಸಿ ಬಂದಂಥ ಒಬ್ಬ ವಿದ್ವಾಂಸ, ಆವಾಗ ಅವನು ಗುರುವಿನಿಂದ ಕಾಲು ಭಾಗವನ್ನು ತನ್ನ ಬುದ್ಧಿಶಕ್ತಿಯಿಂದ ಒಂದು ಅರ್ಧ ಭಾಗವನ್ನು ಕಲ್ತಿರ್ತಾನೆ, ತಾನು ಇನ್ನೊಂದು ಕಾಲು ಭಾಗವನ್ನು, ಅಲ್ಲಿಗೆ ಅರ್ಧ ಆಗಿರ್ತದೆ. ಸಬ್ರಹ್ಮಚಾರಿಗಳ ಮೂಲಕ ಮತ್ತೊಂದು ಕಾಲು ಭಾಗ ಕಲ್ತಿರ್ತಾನೆ, ಮುಕ್ಕಾಲು ಭಾಗ ಆಗಿರ್ತದಷ್ಟೆ. ಇನ್ನೂ ಅವನ ಜ್ಞಾನದ ಕೊಡ ತುಂಬಿರುವುದೇ ಇಲ್ಲ. ಅದನ್ನು ತಾನು ಇನ್ನೊಬ್ಬರಿಗೆ ಪಾಠ ಹೇಳಲಿಕ್ಕೆ ಕೂತಾಗ ಎಷ್ಟೆಷ್ಟು ಪಾಠ ಹೇಳ್ತಾನೋ ಅಷ್ಟೆಷ್ಟೋ ಅವನಿಗೆ ಅರ್ಥ ಆಗ್ತದೆ. ಕಾಲಕ್ರಮೇಣ ವಯಸ್ಸಾದಂತೆ ಆದಂತೆ, ವಯಸ್ಸು ಮಾಗಿದಂತೆ, ಯೌವನ ಕಳೆದು ಮಧ್ಯ ವಯಸ್ಸು ಬಂದಂತೆ, ವಾರ್ಧಕ್ಯ ಬಂದಂತೆ ಶಾಸ್ತ್ರದಲ್ಲಿನ ಕೆಲವು ರಹಸ್ಯ ಪ್ರಮೇಯಗಳು ಅರ್ಥ ಆಗ್ತವೆ. ಭಾಗವತ ಮಹಾಭಾರತದಂಥ ಗ್ರಂಥಗಳಲ್ಲಿ ಜೀವನೋಪಯೋಗಿ ಅಂತ ಕೆಲವು ಮೌಲ್ಯಗಳನ್ನು ಆದರ್ಶಗಳನ್ನು ಹೇಳಿರ್ತಾರಲ್ಲ, ಅವಾದರೂ ನಮಗೆ ಅರ್ಥ ಆಗಬೇಕಾದ್ರೆ ಜೀವನಕ್ಕೊಂದು ಪಕ್ವತೆ ಬಂದಿರಬೇಕು. ಆ ಪಕ್ವತೆ ಬಂದಾಗಲೇ ಜೀವನೋಪಯೋಗಿ ಆದಂಥ ಲೌಕಿಕ ಅನಿಸಬಹುದಾದಂಥ ಆದರ್ಶಗಳು ಅರ್ಥ ಆಗೋದು. ರಹಸ್ಯಗಳು ಅರ್ಥ ಆಗೋದಂತೂ ಮತ್ತೂ ದೀರ್ಘಕಾಲದ ಬಳಿಕವೇ. ಅಂತೂ 600 ವರ್ಷದ ಕಾಲದ ಮನನ ಆಗಿದೆ, ಪುರಸ್ಚರಣ ಆಗಿದೆ ಭಾಗವತದ್ದು ಶುಕಾಚಾರ್ಯನಿಗೆ. ಹೀಗೆ ಕಾಲಕ್ರಮೇಣ 600 ವರ್ಷದ ಕಾಲಕ್ರಮೇಣ ಅವನಿಗೆ ಅದು ಎಷ್ಟು ಸಿದ್ಧಿ ಬಂದಿರ್ಬೋದು, ಎಷ್ಟು ಪಕ್ವತೆ ಬಂದಿರಬಹುದು, ಅದನ್ನು ನಾವು ಗಮನಿಸಬಹುದು.
ಹೇಳ್ತಾನಾತ, ಪರಿನಿಷ್ಠಿತೋಪಿ ನೈರ್ಗುಣ್ಯೇ, ನನಗೆ ಮುಕ್ತಿಯಾಗುವುದು ನಿಶ್ಚಿತ. ಮುಕ್ತಿಗಾಗಿ ನಾನು ವಿಶೇಷ ಪ್ರಯತ್ನವನ್ನೇನು ಪಡಬೇಕಾಗಿಲ್ಲ. ಆದರೆ ಉತ್ತಮ ಶ್ಲೋಕ ವಾರ್ತೆಯ, ಈ ಮುಕ್ತಿಯಾಗುವುದಕ್ಕಾಗಿ ನಾನು ವಿಶೇಷ ಪ್ರಯತ್ನ ಪಡಬೇಕಾಗಿಲ್ಲ, ಯಾರಿಂದಲೂ ಪಾಠ ಕೇಳಬೇಕಾಗಿಲ್ಲ, ಯಾರಿಗೂ ಪಾಠ ಹೇಳಬೇಕಾಗಿಲ್ಲ. ನಮ್ಮಂಥವರಾದರೆ ಇನ್ನೂ ಮುಕ್ತಿ ದೂರ ಇದ್ದವರು ದೀರ್ಘಕಾಲದ ಶ್ರವಣ ಮಾಡಬೇಕಾಗ್ತದೆ, ಮನನ ಮಾಡಬೇಕಾಗ್ತದೆ, ಧ್ಯಾನ ಮಾಡಬೇಕಾಗ್ತದೆ, ಮತ್ತೆ ಜ್ಞಾನದ ದಾರ್ಢ್ಯಕ್ಕಾಗಿ ಪ್ರಯತ್ನ ಪಡಬೇಕಾಗ್ತದೆ. ಕಳೆದ ದಿವಸ ಅದು ನೋಡಿದ್ದೇವೆ. ಶುತ್ವ ಮತ್ವ ತಥಾಧ್ಯಾತ್ವ ಅಂತ ಆ ಶ್ಲೋಕದಲ್ಲಿ ಅದನ್ನು ನೋಡಿದ್ದೇವೆ. ಶ್ರವಣ ಮಾಡಿ, ಮನನ ಮಾಡಿ, ಧ್ಯಾನ ಮಾಡಿ, ಪರತತ್ವದ ಕುರಿತಾದ ಜ್ಞಾನದ ಕೊರತೆ, ತಪ್ಪು ತಿಳುವಳಿಕೆ, ಸಂಶಯ ಇವೆಲ್ಲವನ್ನೂ ಪರಿಹಾರ ಮಾಡಿಕೊಳ್ಬೇಕು. ತದ್ಜ್ಞಾನ ವಿಪರ್ಯಯವು ಸಂಶಯಂಚ ಪರಾನುದ್ಯ ಮುಂದೆ ಲಭತೆ ಬ್ರಹ್ಮದರ್ಶನಂ. ಇಷ್ಟು ದೀರ್ಘಕಾಲದ ಹಾದಿ ನಮ್ಮೆದುರಿಗಿದೆ. ಅದು ಅಲ್ಲಿ ಅದಕ್ಕಾಗಿ ನಾವು ಮತ್ತೆ ಶ್ರವಣ ಮಾಡ್ತಿರ್ಬೇಕು, ಇನ್ನೊಬ್ಬರಿಗೆ ಪಾಠ ಹೇಳ್ತಿರ್ಬೇಕು, ಪಾಠ ಹೇಳುವ ಶಕ್ತಿ ಉಳ್ಳವರಾದರೆ. ಯಾರಿಗೆ ಮುಕ್ತಿ ನಿಶ್ಚಿತ ಆಗಿ ಹೋಗಿದೆಯೋ ಅಂಥವರು ಪಾಠ ಯಾಕೆ ಹೇಳಬೇಕು, ಕೇಳಬೇಕಾದ್ರೂ ಯಾಕೆ ಅಂದರೆ ಅದನ್ನೇ ಸ್ವಯಂ ಶುಕಾಚಾರ್ಯನೇ ಇಲ್ಲಿ ಹೇಳ್ತಾನೆ. ಗೃಹೀತ ಚೇತಾಹ ಉತ್ತಮ ಶ್ಲೋಕ ಲೀಲೆಯ. ಈ ಜಗತ್ತಿನಲ್ಲಿ ಮಹಾಮಹಿಮ ಯಾರನ್ನಾದರೂ ಕೊಂಡಾಡುವುದಿದ್ದರೆ ಅದು ಭಗವಂತನನ್ನೇ. ಅವನ ಲೀಲೆಗಳನ್ನು, ಅವನ ಕ್ರಿಯೆಗಳನ್ನು, ಗುಣ ಕ್ರಿಯೆಗಳನ್ನು ನಾನು ಕೇಳಿದಾಗ, ನೋಡಿದಾಗ ನನ್ನ ಮನಸ್ಸು ಅಲ್ಲಿ ಆಕೃಷ್ಟವಾಗಿ ನಿಂತು ಬಿಟ್ಟಿತು. ಆದ್ದರಿಂದ ಈ ಭಾಗವತವನ್ನು ನಾನು ಓದಿದೆ. ಹೀಗೆ ನನಗೆ ಇದೊಂದು ಕರ್ತವ್ಯ ಅಂತಲ್ಲ. ನೀನು ಯಾಕೆ ಪಾಠ ಹೇಳಲಿಲ್ಲ, ನೀನು ಯಾಕೆ ಪ್ರವಚನ ಮಾಡಲಿಲ್ಲ ಅಂತ ಅವ್ರನ್ನ ಯಾರೂ ಕೇಳೋರಿಲ್ಲ. ಪಾಠ ಕೇಳಲಿಲ್ಲ ಯಾಕೆ ಇನ್ನೊಬ್ರು ಯಾರಿಂದ ದೊಡ್ಡ ಗುರುಗಳಿಂದ ಅಂತಲೂ ಕೇಳೋರಿಲ್ಲ. ಅಷ್ಟಾದರೂ ಭಗವಂತನ ಗುಣಗಳಿಗೆ ಮನಸೋತು ನಾನು ಇದನ್ನು ಅಧ್ಯಯನ ಮಾಡಿದೆ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಅತ್ಯಂತ ಘನವಾದ ತತ್ವ ಅಂದರೆ ಈ ಭಗವತ್ ತತ್ವ. ಆ ಭಗವತ್ ತತ್ವಕ್ಕೆ ನಮ್ಮನ್ನು ನಾವು ಅರ್ಪಿಸ್ಕೊಂಡು, ಅಂಥ ಅದ್ಭುತವಾದ ಸಂಗತಿ ಇನ್ನೆಲ್ಲೂ ಇಲ್ಲ. ಮೋಕ್ಷ ಸಿಗುವುದು ನಿಶ್ಚಿತ, ಯಾವಾಗ ಸಿಗ್ತದೋ ಸಿಗಲಿ, ಅದ್ರ ಬಗ್ಗೆ ಮತ್ತಷ್ಟು ತಿಳಿದಷ್ಟು ಕಡಿಮೆಯೇ ಅಂತ ಭಾವಿಸಿ ನಾನು ಇದನ್ನು ಅಧ್ಯಯನ ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ. ಅದು ಚತುರ್ಮುಖ ಬ್ರಹ್ಮನಿಗೂ ಹಾಗೆ. ನಾವು ಈ ಹಿಂದೆ ಅದನ್ನು ನೋಡಿದ್ದೇವೆ. ಪ್ರಾಯೋನ ಅಪ್ರತಿಭಾಸಿತಂ, ಚತುರ್ಮುಖ ಬ್ರಹ್ಮನಿಗೆ ತಿಳಿಯದ ಸಂಗತಿ ಏನೂ ಇಲ್ಲ. ವಿಷ್ಣು ಪ್ರೀತ್ಯರ್ಥಮೇವಾಸ್ಯ ಶ್ರೋತವ್ಯಂ ಪ್ರಾಯಶೋ ಹರೇಹೇ. ಆದರೂ ಭಗವಂತನ ಮೂಲಕ ಅಧ್ಯಯನ ಮಾಡ್ತಾನೆ. ಯಾಕೆ ಅಧ್ಯಯನ ಮಾಡ್ತಾನೆ ಅಂದರೆ ಭಗವಂತನಿಗೂ ಪ್ರೀತಿ ಆಗಲಿ ಅಂತ. ಭಗವಂತನ ಲೀಲೆಯನ್ನು, ಗುಣಗಳನ್ನು ನಾವು ಅಧ್ಯಯನ ಮಾಡಿದಷ್ಟು ನಮಗೂ ಜ್ಞಾನ ಹೆಚ್ಚಾಗ್ತದೆ, ಅದರಿಂದ ಭಗವಂತನಿಗೆ ಪ್ರೀತಿ ಆಗ್ತದೆ. ಅದಕ್ಕಾಗಿ ಅವರು ಮಾಡ್ತಾರೆ ಅಂತ. ಹಾಗೆ ಶುಕಾಚಾರ್ಯನು ಕೂಡ ಮಾಡಿದ್ದಾನೆ. ಪರಿನಿಷ್ಠಿತೋಪಿ ನೈರ್ಗುಣ್ಯ ಅಂತ ನಾವೀಗ ನೋಡಬೇಕಾದಂತಹ ಶ್ಲೋಕ. ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಮುಕ್ತಿರಸ್ಯ ಭವಿಷ್ಯತಿ ಇತಿ ನಿಶ್ಚಿತೋಪಿ ಪರಿನಿಷ್ಠಿತೋಪಿ ಅಂದ್ರೆ ಇದರ್ಥ. ಮುಕ್ತಿ ಇವನಿಗೆ ಆಗ್ತದೆ ಅಂತ ತೀರ್ಮಾನ ಆಗಿ ಹೋಗಿದೆ. ಅಲ್ಲಿ ಪರಿನಿಷ್ಠ ಅಂದರೆ ಸಂಶಯ, ನಿಶ್ಚಯ ಅಂತ ಹೇಗೆ ಅರ್ಥ, ಅದಕ್ಕೇನು ಆಧಾರ ಅಂದರೆ ಉದರಂ ಸಂಶಯ ಪ್ರೋಕ್ತಃ ಪರಿನಿಷ್ಠ ವಿನಿಶ್ಚಯ ಅಂತ ಒಂದು ಅಭಿಧಾನ ತೋರಿಸ್ತಾರೆ. ಉದರ ಅಂದರೆ ಸಂಶಯ ಅಂತ ಅರ್ಥ, ಪರಿನಿಷ್ಠ ಅಂದರೆ ನಿಶ್ಚಯ ಅಂತ ಅರ್ಥ. ಹೀಗೆ ಮುಕ್ತಿ ಆಗ್ತದೆ ನಿಶ್ಚಿತವಾಗಿದೆ. ಹಾಗಿದ್ರೂ ಕೂಡ ಭಗವಂತನ ಗುಣಗಳಿಗೆ ಮನಸೋತು ನಾನು ಇದನ್ನು ಓದ್ತಾ ಇದ್ದೇನೆ ಅಂತ. ಋಷ್ಟ್ಯುತ್ತಮ ದೇವತಾಶ್ಚ ವಿಮುಕ್ತವು ಪರಿನಿಶ್ಚಿತಾ ತಥಾಪ್ಯಧಿಕ ಸೌಖ್ಯಾರ್ಥಂ ಯತಂತೆ ಶುಭಕರ್ಮಸು ವಿಮುಕ್ತಾಸ್ತು ಸ್ವಭಾವೇನ ನಿತ್ಯಂ ಧ್ಯಾನಾದಿ ತತ್ಪರಾಹ. ದೊಡ್ಡ ದೊಡ್ಡ ಋಷಿಗಳು, ದೇವತೆಗಳು ಇವರಿಗೆಲ್ಲ ಮುಕ್ತಿ ಆಗ್ತದೆ ಅಂತ ನಿಶ್ಚಿತ ಇದ್ರೂ ಕೂಡ ಈಗ ಮುಕ್ತಿ ಆಗುವುದಕ್ಕಿಂತ ಮುಂಚೆ ಹೆಚ್ಚಿನ ಸಾಧನೆ ಮಾಡಿದರೆ, ಹೆಚ್ಚಿನ ಶ್ರವಣ ಮನನ ಧ್ಯಾನ ಮಾಡಿದರೆ ಮುಕ್ತಿಯಲ್ಲಿ ಹೆಚ್ಚಿನ ಸುಖ ಆಗ್ತದೆ ಅಂತ ಆಲೋಚನೆ ಮಾಡಿ ಮತ್ತಷ್ಟು ಕರ್ಮ ಜ್ಞಾನ ಇತ್ಯಾದಿಗಳನ್ನು ಮಾಡೇ ಮಾಡ್ತಾರೆ. ಮುಕ್ತಿಗೆ ಹೋದವ್ರು ಯಾಕೆ ಮಾಡ್ತಾರೆ ಅಂದರೆ
ವಿಮುಕ್ತಾಸ್ತು ಸ್ವಭಾವೇನ, ಮುಕ್ತಿಗೆ ಹೋದ ಮೇಲೆ ಅದು ಅವ್ರ ಸ್ವಭಾವವೇ ಆಗಿಬಿಟ್ಟಿರ್ತದೆ. ಭಗವಂತನ ಕುರಿತು ಶ್ರವಣ ಮಾಡುವುದು ಮತ್ತಷ್ಟು ಧ್ಯಾನ ಮಾಡುವುದು ಅವ್ರ ಸ್ವಭಾವವೇ ಆಗಿಬಿಟ್ಟಿರ್ತದೆ. ಆದ್ದರಿಂದ ನಿತ್ಯವಾಗಿ ಅವರ ಧ್ಯಾನಾದಿಗಳಲ್ಲಿ ಅವರು ಮಗ್ನರಾಗಿರ್ತಾರೆ ಅಂತ ಅದರ ತಾತ್ಪರ್ಯ. ತದಹಂ ತೇ ವಿಧಾಸ್ಯಾಮಿ, ನಾನು ನಿನಗದನ್ನು ಕಥೆ ಹೇಳ್ತೇನೆ. ಯಾಕೆಂದರೆ ಆಖ್ಯಾನವನ್ನು ನಿನಗೆ ಹೇಳಿದರೆ ದೊಡ್ಡ ಅಧಿಕಾರಿ ನೀನು, ಮಹಾಪೂರುಷಿಕೋ ಭವಾನ್. ಈ ಆಖ್ಯಾನವನ್ನು ಯಾರು ಶ್ರದ್ಧೆಯಿಂದ ಕೇಳ್ತಾರೆ ಅವರಿಗೆ ಭಗವಂತನಲ್ಲಿ ಸತೀಮತಿ ಬರುವುದು ಸಾಧ್ಯ, ನಿರ್ದಿಷ್ಟವಾದ ಜ್ಞಾನ ಬರುವುದು ಸಾಧ್ಯ. ಭಗವದ್ ವಿಷಯಕವಾದ ದೃಢವಾದ ಪರೋಕ್ಷ ಜ್ಞಾನ ಆಗಲಿ ಅಪರೋಕ್ಷ ಜ್ಞಾನ ಆಗಲಿ ಬರುವುದು ಶ್ರದ್ಧೆ ಇದ್ದರೆ ಮಾತ್ರ. ಮಹಾಪುರುಷಿಕೋ ಭವಾನ್ ಅಂತಿದೆಯಲ್ಲ, ಮಹಾಪುರುಷ ಅಂದರೆ ವಿಷ್ಣು, ಅವನ ಭಕ್ತ ನೀನು ಅಂತ ಅರ್ಥ. ಅಥವಾ ಪುರುಷ ಅಂದರೆ ವಿಷ್ಣು, ಕೆಲವು ಕಡೆ ಮಹಾಪೂರುಷಿಕ ಅಂತಿದೆ, ಕೆಲವು ಕಡೆ ಮಹಾಪೌರುಷಿಕ ಅಂತಿದೆ. ಅಂತೂ ಒಂದೊಂದು ಕಡೆ ಒಂದೊಂದು ರೀತಿಯಾದ ವ್ಯಾಖ್ಯಾನ ಅದಕ್ಕೆ ಕೇಳಿ ಬರ್ತದೆ. ಪುರುಷ ಅಂದರೆ ಎಲ್ಲ ಪುರಗಳಲ್ಲಿ ಇರುವವನು ಅಂತ ಒಂದು ಅರ್ಥ, ಅದು ಗೊತ್ತಿದ್ದೇ ಇದೆ. ಪೂರ್ಣತ್ವಾತ್ ಪುರುಷ ಸ್ಮೃತಃ ಅಂತ ಶಾಸ್ತ್ರದಲ್ಲಿದೆ, ಸರ್ವಮೂರ್ತಿಯಲ್ಲಿ ಆಚಾರ್ಯ ಹೇಳ್ತಾರೆ. ಅದನ್ನೇ ವಿಜಯಧ್ವಜರು ಹೇಳ್ತಾರೆ, ಪೂರ್ಣ ಷಡ್ಗುಣತ್ವಾತ್ ಪುರುಷ ಭಗವಾನ್. ಅವನ ಭಕ್ತರು ಪೂರುಷಿಕರು. ಅವರ ಮಧ್ಯೆ ಹೀಗೆ ಮಹಾಪೂರುಷಿಕ ನೀನು, ಭಗವದ್ಭಕ್ತರಲ್ಲಿ ಹಿರಿಯ. ಹೀಗೆ ಪುರುಷ ಅಂದರೆ ಪೂರ್ಣನಾದ ಭಗವಂತನ ಹೇಳುವಂಥ ಶಬ್ದ ಅಂತ ನಾವು ತಿಳ್ಕೊಳ್ಬೇಕು. ಇಲ್ಲಿ ಈ ಮಾತಿದೆಯಲ್ಲ, ಯತ್ರ ಶ್ರದ್ಧತಾಮಾಶು ಶಾನ್ಮುಕುಂದೇ ಮತಿರತಿ ಅಂತ, ಮತಿಸ್ಸತಿ ಅಂತ. ನಮಗೆ ಒಂದು ಜ್ಞಾನ ಬರಬೇಕಾದ್ರೆ ಯಾವ ಕ್ಷೇತ್ರದಲ್ಲಿ ಆಗಲಿ ಜ್ಞಾನ ಬರಬೇಕು ಅಂತಂದರೆ, ಶುದ್ಧವಾದ ಜ್ಞಾನ, ಪರಿಪೂರ್ಣವಾದ ಜ್ಞಾನ ಬರಬೇಕು ಅಂದರೆ ಅದ್ರ ಬಗ್ಗೆ ಶ್ರದ್ಧೆ ಇದ್ದರೆ ಮಾತ್ರ ಬರೋದು ಸಾಧ್ಯ. ಒಂದು ವೇಳೆ ಜಗತ್ತಿನ ಯಾವುದೇ ತಂತ್ರಜ್ಞಾನ, ವಿಜ್ಞಾನ ಮೊದಲಾದ ಕ್ಷೇತ್ರಗಳಲ್ಲಿ, ಆ ತತ್ವಗಳಲ್ಲಿ ನಮಗೆ ಶ್ರದ್ಧಾ ಇಲ್ಲದೆ ಹೋದರೂ ಕೂಡ ಹೊಟ್ಟೆ ಹೊರೆಯುವುದಕ್ಕಾಗಿ ಒಂದೇನಾದರೂ ಉದ್ಯೋಗ ವ್ಯವಹಾರ ಮಾಡಬೇಕಲ್ಲ, ಅದಕ್ಕಾಗಿ ಜ್ಞಾನವನ್ನು ಗಳಿಸಬೇಕಲ್ಲ. ಶ್ರದ್ಧೆ ಇಲ್ಲದೆ ಹೋದರೂ, ಗೌರವ ಇಲ್ಲದೆ ಹೋದರೂ, ಅದನ್ನು ಕಲಿತರೂ ಒಂದಿಷ್ಟು ಜ್ಞಾನ ಬಂದಿತ್ತು, ಜೀವನ ನಡೆದಿತ್ತು, ತುತ್ತಿನ ಚೀಲ ತುಂಬಿತ್ತು. ಆದರೆ ಭಗವಂತ ಮುಕುಂದ ಏನಿದ್ದಾನೆ, ಆ ಭಗವಂತ, ಮೋಕ್ಷವನ್ನು ಕೊಡುವಂಥ ಭಗವಂತ, ಅವನ ಕುರಿತಾಗಿ ನಮಗೆ ಶ್ರದ್ಧಾ ಇದ್ದರೆ ಮಾತ್ರ ಜ್ಞಾನ ಬರುವುದು ಸಾಧ್ಯ. ಶ್ರದ್ಧೆ ಹೆಚ್ಚೆಷ್ಟು ಆಳವಾಗಿರ್ತದೋ ಅಷ್ಟು ದೃಢವಾದ ಪರೋಕ್ಷ ಜ್ಞಾನ, ಅದಾದಮೇಲೆ ದೃಢವಾದಂಥ ಅಪರೋಕ್ಷ ಜ್ಞಾನ ಬರುವುದು ಸಾಧ್ಯ ಅಂತ ಅದರ ತಾತ್ಪರ್ಯ. ಸತೀಮತಿ ಅಂದರೆ ಅಹೈತುಕಿ ಮತಿ. ಮತಿ ಅಂದರೆ ಭಕ್ತಿ ಅಂತ ಅರ್ಥ ಮಾಡಿದ್ದಾರೆ ವೀರರಾಘವರು. ಅದನ್ನು ತಿಳ್ಕೊಳ್ಬೇಕು ನಾವು. ನಮ್ಮಲ್ಲಿ ವಿಜಯಧ್ವಜರು ಮತ್ತು ಯಾದವಾರ್ಯರು ಅದನ್ನು ವ್ಯಾಖ್ಯಾನಿಸಿಲ್ಲ, ಸತೀಮತಿ ಅಂತ ಅನ್ನೋದನ್ನು ಬಿಟ್ಟಿದ್ದಾರೆ, ನಮಗೆ ತಿಳಿತದೆ ಅಂತ ಬಿಟ್ಟಿದ್ದಾರೆ. ಹಾಗಾಗಿ ಪುರಾಣಿಕಾಚಾರ್ಯರು ಕೂಡ ಅದನ್ನು ಕನ್ನಡದಲ್ಲಿ ಅನುವಾದಿಸಲಿಕ್ಕೆ ಹೋಗಲಿಲ್ಲ. ಆದರೆ ನಾವು ಅದನ್ನು ಗಮನಿಸಬೇಕು. ಸತಿ ಅಂದರೆ ಅಹೈತುಕಿ ಅಂತ ಅರ್ಥ ಬರೆದಿದ್ದಾರೆ. ಶುದ್ಧವಾದ, ಯಾವುದೇ ಲೌಕಿಕ ವ್ಯಾಜಗಳಿಲ್ಲದ ಶುದ್ಧವಾದ ಜ್ಞಾನ ಅಂತ ಅರ್ಥ. ಸತಿ ಅಂದರೆ ದೃಢವಾದ ಅಂತ ನನ್ನ ಒಂದು ಅಭಿಪ್ರಾಯ. ನಿರ್ದುಷ್ಟವಾದ ಜ್ಞಾನ, ಶುದ್ಧವಾದ ಪಾಠ, ಶುದ್ಧವಾದ ಅರ್ಥ, ಇವುಗಳೆಲ್ಲವೂ ಕೂಡ ಹೊಳೆಯೋದು ಆ ಕಾರಣದಿಂದಲೇ. ಅದನ್ನು ನಿನಗೆ ಹೇಳ್ತೀನಿ ಅಂತಂತಿದ್ದಾರೆ ಅವರು. ಸರಿ, ಏತನ್ ನಿರ್ವಿದ್ಯಮಾನಾನಾಂ ಅಂತ ಮುಂದಿನ ಶ್ಲೋಕ. ಯಾರಿಗೆ ವೈರಾಗ್ಯ ಬಂದಿದೆ, ಸಂಸಾರದಲ್ಲಿ ಯಾರು ವಿರಕ್ತರಾಗೋರಿದ್ದಾರೆ, ಮತ್ತು ಅಕುತೋ ಭಯಂ, ಯಾವುದೇ ರೀತಿಯಾದ ಮೋಕ್ಷವಿಲ್ಲದ ಭಗವಂತನ ಸಾನ್ನಿಧ್ಯವನ್ನು ಅಥವಾ ಮೋಕ್ಷವನ್ನು ಯಾರು ಅಪೇಕ್ಷೆ ಪಡ್ತಿದ್ದಾರೆ, ಅವರಿಗೆ ಹರೇರ್ ನಾಮಾನುಕೀರ್ತನಂ, ಅವರಿಗೊಂದು ಉಪಾಯ ಬೇಕಲ್ಲ. ಏನಾದರೂ ಭಗವಂತನ ನಾಮಗಳ ಕೀರ್ತನವೇ ಒಂದು ಉಪಾಯ ಅಂತ ಯೋಗಿಗಳು ತೀರ್ಮಾನ ಮಾಡಿದ್ದಾರೆ. ಅದನ್ನ ಅವರು ಅನುಭವಿಸಿದ್ದಾರೆ. ತುಂಬ ಸುಂದರವಾದ ಮಾತು. ಯೋಗಿಗಳಾದವರು, ಯೋಗದ ಎತ್ತರವನ್ನು ಏರಿದವರು, ಭಗವಂತನ ನಾಮಗಳನ್ನು ಕೀರ್ತಿಸುವುದು, ಅರ್ಥಾತ್ ಶ್ರವಣ ಮನನ ಧ್ಯಾನ ಮಾಡುವುದು ಏನಿದೆ ಅದೇ ಮುಕ್ತಿಯ ಕಾರಣ. ವೈರಾಗ್ಯ ಹೊಂದಿದವರಿಗೆ ಇದೇ ತಾರಕ, ವೈರಾಗ್ಯ ಇನ್ನೂ ಬಂದಿಲ್ಲದೆ ಇದ್ದವರಿಗೂ ಇದೇ ತಾರಕ ಅಂತ ತಿಳ್ಕೊಳ್ಬೇಕು. ನಾಮಾನುಕೀರ್ತನ ಅಂತಿದೆಯಲ್ಲ, ನಾಮ ಅಂದರೆ ಕೇಶವ, ನಾರಾಯಣ, ಮಾಧವ ಮೊದಲಾದ ನಾಮಗಳು ಮಾತ್ರ ಅಲ್ಲ. ನಾಮ ಅಂದರೆ ಗ್ರಂಥ ಅಂತ ಅರ್ಥ ಬರೀತಾರೆ ಯಾದವಾರ್ಯರು. ಯಾಕೆಂದರೆ ಛಾಂದೋಗ್ಯ ಉಪನಿಷತ್ನಲ್ಲಿ ಸೋಹಂ ನಾಮವಿದೇವ ಅಸ್ಮಿ ನಾ ಅರ್ಥವಿತ್ತು ಅಂತ ನಾರದರು
ಸನತ್ ಕುಮಾರ್ ಎದುರಿಗೆ ತಮ್ಮ ಸಂಕಟವನ್ನು ಹೇಳ್ಕೊತಾರೆ. ನನಗೆ ಗ್ರಂಥಗಳ ಪರಿಚಯ ಇದೆ, ಶಬ್ದದ ಪರಿಚಯ ಇದೆ, ಆದರೆ ಅರ್ಥದ ಪರಿಚಯ ಆಗ್ತಿಲ್ಲ, ನನಗೆ ದುಃಖ ಆಗ್ತದೆ, ಅದಕ್ಕಾಗಿ ನೀವು ನನಗೆ ತತ್ವವನ್ನು ಉಪದೇಶ ಮಾಡಬೇಕು ಅಂತ ಕೇಳ್ತಾರೆ. ಆದ್ದರಿಂದ ನಾಮಕೀರ್ತನ ಅಂದರೆ ಕೇವಲ ಹಾಡುವುದು ಕುಣಿಯುವುದು ಮಾತ್ರ ಅಲ್ಲ, ಅದು ಅಲ್ಲ ಅಂತಲ್ಲ, ಅದೂ ಹೌದು. ಶ್ರವಣ, ಮನನ ಮತ್ತು ಧ್ಯಾನ ಇವು ಮುಖ್ಯ. ಹರಿ ವಿಷಯಕ ಗ್ರಂಥ ಶ್ರವಣಾಧಿಕ ಮಿತಿ ಯಾವತ್ತು ಅಂತ ಅದಕ್ಕೆ ಯಾದವಾರ್ಯರು ಅರ್ಥ ಬರೆದಿದ್ದಾರೆ. ಹೀಗೆ ಯೋಗಿಗಳು ನಿರ್ಣಯಿಸಿದ ಒಂದು ಸಾಧನೆ ಇದು ಶ್ರವಣ, ಮನನ, ಧ್ಯಾನ ಅಂತನ್ನೋದು. ಮುಖ್ಯವಾಗಿ ವೇದ ಪುರುಷ ತೀರ್ಮಾನ ಮಾಡಿದ ಒಂದು ಸಾಧನೆ ಇದು. ಆತ್ಮಾವ ಅರೇ ದ್ರಷ್ಟವ್ಯ, ಶ್ರೋತವ್ಯೋ, ಮಂತವ್ಯೋ, ನಿಧಿಧ್ಯಾಸಿತವ್ಯ. ಆತ್ಮನ ಶ್ರವಣ, ಭಗವತ್ತತ್ವದ ದರ್ಶನ ಪಡ್ಕೋಬೇಕು, ಅದಕ್ಕಾಗಿ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು. ಅದನ್ನು ತಪ್ಪಿಸ್ಕೊಳ್ಬೇಡಿ, ಅದೇ ಒಂದು ಮಾರ್ಗ. ನಾವೇದ ವಿನ್ಮನುತೆ ತಂ ಬೃಹಂತಂ ಸರ್ವಾನುಭವ ಆತ್ಮಾನಂ ಸಾಂಪರಾಯೇ. ಬೃಹತ್ ಪುರುಷ, ಮಹಾಪುರುಷನಾದ ಭಗವಂತನ ಸಾಂಪರಾಯ ಅಂದರೆ ಮೋಕ್ಷ ನಮಗೆ ಸಿಗಬೇಕು ಅಂದರೆ ನ ಅವೇದವಿತ್, ಶಾಸ್ತ್ರಜ್ಞನ ಅಲ್ಲದೇ ಇದ್ದವನು ಅದನ್ನು ತಿಳಿಯುವುದು ಸಾಧ್ಯವೇ ಇಲ್ಲ ಅಂತ ಬಂದಿದೆ. ನೀನು ಏಕಾಗ್ರ ಮನಸ್ಕನಾಗಿ ಶಾಸ್ತ್ರವನ್ನು ನಾನು ಹೇಳಿದ್ದನ್ನು ಶ್ರವಣ ಮಾಡ್ತಿ, ನಿನಗಿನ್ನೂ 7 ದಿನಗಳ ಆಯುಷ್ಯ ಇದೆ, ನೀನು ಯಾಕೆ ವಿಚಾರ ಮಾಡ್ತಿ ಅಂತ ಅವನಿಗೆ ಭರವಸೆ ತುಂಬುತ್ತಿದ್ದಾರೆ. ಕಿಂ ಪ್ರಮತ್ತಸ್ಯ ಬಹುವಿಹಿ ಪರೋಕ್ಷೈ ಹಾಯನೈರಿಹ. ಯಾರು ಎಚ್ಚರ ತಪ್ಪಿ ಬದುಕ್ತಾ ಇದ್ದಾನೆ ಅಂಥವನಿಗೆ ಇನ್ನು ಮುಂದೆ 100 ವರ್ಷದ ಆಯುಷ್ಯ ಇದ್ರಾರು ಏನು ಉಪಯೋಗ ಅಂತ. 100 ವರ್ಷದಲ್ಲಿ ಏನು ಸಾಧನೆ ಮಾಡುವನಿದ್ದಾನೆ ಅವನು. ಪರೋಕ್ಷೈ ಅಂದರೆ ಆಗಾಮಿಭಿ, ಇನ್ನು ಮುಂದೆ ಬರುವಂಥ ದಿನಗಳು ಅಂತ ಅರ್ಥ. ಬೇಕಾದಷ್ಟು ವರ್ಷ ಆಯುಷ್ಯ ಕೊಟ್ಟರು ಕೂಡ ಅಂಥವ್ರಿಗೆ ಅದರಿಂದ ಆಗುವುದೇನಿದೆ? ಇಷ್ಟು ಅಂತ ನಿಶ್ಚಿತವಿಲ್ಲದ ಸುದೀರ್ಘವಾದ ಆಯುಷ್ಯ. ಯತ್ತಾವತ್ವೇನ ಅಭಿಜಿತೈ ಅಂತ ಬರೀತಾರೆ. ಮಿತಿ ಇಲ್ಲದ ಆಯುಷ್ಯವನ್ನು ಕೊಟ್ಟಾದರೂ ಕೂಡ ಅಂಥವನಿಗೆ ಏನು ಲಾಭ ಆಗೋದಿದೆ? ಅಂಥವನಿಗೆ ಅದರಿಂದ ಎಷ್ಟು ದೀರ್ಘವಾದ ಆಯುಷ್ಯ ಕೊಟ್ಟರೂ ಉಪಯೋಗ ಆಗೋದಿಲ್ಲ. ಯಾಕೆಂದ್ರೆ ಅವನೇ ಎಚ್ಚರಿಗೇಡಿಯಾಗಿ ಬದುಕ್ತಿದ್ದಾನೆ. ಪರಂ ಮುಹೂರ್ತಂ ವಿಜಿತಂ ಘಟತೆ ಶ್ರೇಯಸೇ ಯತಃ. ಒಬ್ಬ ವ್ಯಕ್ತಿ ಅಲ್ಪ ಮುಹೂರ್ತ ಆಯುಷ್ಯ ಇದ್ದವನು ಕೂಡ ಶ್ರವಣಾದಿಗಳಲ್ಲಿ ತತ್ಪರನಾದರೆ ಪರಂ ಮುಹೂರ್ತಂ ವಿಜಿತಂ, ಅದರಿಂದ ಅವನಿಗೆ ಶ್ರೇಯಸ್ಸೇ ಆಗ್ತದೆ. ಖಟ್ವಾಂಗ ಅಂತ ಒಬ್ಬ ರಾಜರ್ಷಿ ಇದ್ದ. ಅವನು ಒಂದು ಬಾರಿ ದೇವತೆಗಳ ಪರವಾಗಿ ಯುದ್ಧ ಮಾಡಿದ. ಈಗ ಕೇಳಿ ಬರ್ತದೆ, ಯಾದವಾರ್ಯರ ಕಥೆಯನ್ನು ಉದ್ಧರಿಸ್ತಾರೆ. ದೈತ್ಯರನ್ನು ಸೋಲಿಸಿದ ದೇವತೆಗಳ ಪರವಾಗಿ. ಅವರು ಅವನಿಗೆ ವರ ಕೊಟ್ಟಲಿಕ್ಕೆ ಪ್ರಯತ್ನ ಪಟ್ಟರು. ಮೊದಲು ನಾನು ಆಯುಷ್ಯ ಎಷ್ಟು ಅಂತ ಹೇಳಿ ಅಂದ ಅವನು. ಅವರು ಹೇಳಿದರು, ಇನ್ನು ಒಂದು ಮುಹೂರ್ತ ಮಾತ್ರ, 48 ನಿಮಿಷ ಮಾತ್ರ ನಿನ್ನ ಆಯುಷ್ಯ ಇದೆ ಅಂತ. ಅವನು ಭೀತಃ, ಬೇಗ ಆಯುಷ್ಯವನ್ನು, ನನ್ನ ಜೀವನವನ್ನು ಸಫಲ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡಿ ಶೀಘ್ರವಾಗಿ ಭೂಲೋಕಕ್ಕೆ ಬಂದು ಮುಹೂರ್ತ ಕಾಲದಲ್ಲಿ 48 ನಿಮಿಷದಲ್ಲೇ ಆ ಪರಲೋಕದ ಸಂಪಾದನೆಗೆ ಬೇಕಾದ ಎಲ್ಲ ಪ್ರಯತ್ನವನ್ನು ಮಾಡಿದ ಅಂತ ಅವನ ಬಗ್ಗೆ ಬರ್ತದೆ. ಒಂದು 48 ನಿಮಿಷದಲ್ಲೇ ಆತ ಅದನ್ನೆಲ್ಲವನ್ನು ಮಾಡಿದಾದ್ಮೇಲೆ ನಿನಗೆ ಇಷ್ಟು ದೀರ್ಘಕಾಲ ಆಯುಷ್ಯ, ಇನ್ನೂ 1 ವಾರದ ಆಯುಷ್ಯ ಇದೆಯಲ್ಲ, ಆ 1 ವಾರದಲ್ಲಿ ಏನೇನೋ ಆಗಿ ಹೋಗಬಹುದು. ಇವತ್ತಿನ ಭಾಷೆಯಲ್ಲಿ ಹೇಳ್ತಿರ್ತಾರೆ, ಬಹಳ ಕಾಲ ಆಗಿ ಹೋಗಿದೆ ಅಂದಾಗ ಗಂಗೆಯಲ್ಲಿ ಬಹಳ ನೀರು ಹರಿದಿದೆ, ಲಂಡನ್ನಿನ ಥೇಮ್ಸ್ ನದಿಯಲ್ಲಿ ಬಹಳ ನೀರು ಹರಿದಿದೆ ಅಂತ. ಇನ್ನು 1 ವಾರದಲ್ಲಿ ಈ ಗಂಗಾ ನದಿಯ ತೀರದಲ್ಲಿ ಅದೆಷ್ಟೋ ನೀರು ಹರಿಬಹುದು, ನಮ್ಮ ಮಾತಿನಲ್ಲಿ ನಾವು ಹೇಳುವುದಾದರೆ. ಹಾಗೆಯೇ ಶುಕಾಚಾರ್ಯನೆಂಬ ಜ್ಞಾನಿಯ ಮುಖದಿಂದ ಜ್ಞಾನಪ್ರವಾಹದ ಗಂಗೆಯೇ ಹರಿಬಹುದು. ಈ ಗಂಗೆ ಆದರೂ ಹರಿದು ಬಂದದ್ದು, ಅದು ಭುವಿಗೆ ಆ ಜುಲೋಕದಿಂದ ಇಳಿದು ಬಂದದ್ದು ಆ ಹರಣ ಜಟಾರ್ಜೂಟದಿಂದಲೇ ಅಲ್ವಾ. ಆ ಹರಣ ಅವತಾರಣೆ ಆದಂತಹ ಶುಕಾಚಾರ್ಯನ ಮುಖದಿಂದಲೇ ಭಾಗವತ ಪ್ರವಚನದ ಗಂಗೆಯೂ ಕೂಡ ಹರಿದು ಬರಬೇಕಾಗಿದೆ. 7 ದಿವಸಗಳಲ್ಲಿ ಎಷ್ಟು ಗಂಗಾ ನದಿ ಹರಿದಿತ್ತು, ಎಷ್ಟು ಪ್ರವಚನಗಳನ್ನು ಶುಕಾಚಾರ್ಯ ಮಾಡಬಹುದು? 24x7 ಅವ್ರು ಮಾಡಿಬಿಡ್ತಾರೆ. ಅಷ್ಟನ್ನು ಕೇಳಲಿಕ್ಕೆ ಇವನು ಸಿದ್ಧನಾಗಿದ್ದಾನೆ. ಹಾಗಿರುವಾಗ ನೀನು ಇದ್ರ ಬಗ್ಗೆ ಹೆಚ್ಚು ಆಲೋಚನೆ ಮಾಡಬೇಕಾಗಿಲ್ಲ. ತವಾಪ್ಯೇತರ ಹಿ ಕೌರವ್ಯ, 7 ದಿವಸಗಳ ಕಾಲ ಜೀವನ ಇದೆಯಲ್ಲಪ್ಪ, ಯಾಕೆ ವಿಚಾರ ಮಾಡಬೇಕು? ಸಾಂಪರಾಯಿಕಂ, ಸಂಪರಾಯ ಅಂದರೆ ಮೋಕ್ಷ,
ಆ ಮೋಕ್ಷಕ್ಕೆ ಬೇಕಾದ ಎಲ್ಲ ಉಪಾಯವನ್ನು ಕೂಡ ನೀನು ಮಾಡ್ಕೋ. ಎತ್ತಾವತ್ ಸಾಂಪ್ರಾಯಿಕಂ ಅಂತಿದ್ದಾರೆ. ಹೀಗೆ ಉಪಾಯ ಮಾಡಿಕೊ ಅಂತ ಹೇಳಿದರು. ಏನು ಉಪಾಯ ಮಾಡಬೇಕು? ಧ್ಯಾನ ಮೊದಲು ಮಾಡಬೇಕು. ಏಕಾಗ್ರಚಿತ್ತನಾಗಿ ಮೊದಲು ಭಗವಂತನಲ್ಲಿ ಮನಸ್ಸನ್ನು ತೊಡಗಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅದನ್ನು 15ನೇ ಶ್ಲೋಕದಿಂದ ಆರಂಭಿಸಿ ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.